ನಮಸ್ಕಾರ. ಹಿಡನ್ ಸಾಲ್ಟ್ ಬಾಂಬ್ಸ್ ನಮ್ಮ ಊಟದಲ್ಲಿ, ಡಯಟಲ್ಲಿ ಇವತ್ತಿನ ದಿವಸ ಬಹಳಷ್ಟು ಇರ್ತಾವೆ. ನಮ್ಗೆ ಅನಿಸ್ತಿರ್ತೈತಿ ನಾವೇನು ಜಾಸ್ತಿ ಎರಡೆರಡು ಮನೇಲಿ ಉಪ್ಪು ಹಾಕೊಂಡು ಅಡಿಗೆನೇ ಮಾಡಂಗಿಲ್ಲ, ಆದ್ರೂ ಯಾಕೆ ನಾವು ಉಪ್ಪು ಜಾಸ್ತಿ ಆಗ್ತೈತ್ರಿ ನಮ್ಮ ಫುಡ್ಡಲ್ಲಿ ಅಂತ. ಯಾಕಂದ್ರೆ ಸಾಲ್ಟ್ ಗಿವ್ಸ್ ಲೋಡ್ ಟು ಅವರ್ ಕಿಡ್ನೀಸ್. ಕಿಡ್ನಿ ಹ್ಯಾಸ್ ಟು ವರ್ಕ್ ಹಾರ್ಡ್ ಟು ಫಿಲ್ಟರ್ ಸೋಡಿಯಂ ಅಂಡ್ ಮೇಂಟೈನ್ ಫ್ಲೂಯಿಡ್ ಬ್ಯಾಲೆನ್ಸ್. ಬಟ್ ಕನ್ಸ್ಯೂಮಿಂಗ್ ಟೂ ಮಚ್ ಸಾಲ್ಟ್ ಆಫನ್ unknowingly can overwhelm our kidney function, increase the blood pressure, edema in especially kidney patients. ನಿಮ್ಗೆಲ್ಲ ಗೊತ್ತಿರ್ಬೇಕು, ಹಳೆ ಕಾಲದಲ್ಲಿ ನಾವು ಉಪ್ಪಿನ ಗಡಿಗೆಯಲ್ಲಿ ಎಲ್ಲಾನು ಸ್ಟೋರ್ ಮಾಡಿರ್ತಿದ್ವಿ. ಮುಂಚೆ ರೆಫ್ರಿಜರೇಟರ್ ಇರಲಿಲ್ಲ. ಅಂದ್ರೆ ಯಾವುದೇ ನಮ್ಮದು ಕುಕ್ಡ್ ಫುಡ್ ನಾವು ಸ್ಟೋರ್ ಮಾಡಿ ಅಥವಾ ಡ್ರೈ ಮಾಡಿ ಪ್ಯಾಕ್ಡ್ ಮಾಡಿದ್ರೆ ಅಂದ್ರೆ ಅದರಲ್ಲಿ ಸಾಲ್ಟ್ ಜಾಸ್ತಿ ಇದ್ದೇ ಇರ್ತೈತಿ. ಬಟ್ ನಮ್ಗೆ ತಿನ್ನೋ ಮುಂದೆ ಅಷ್ಟು ಸಾಲ್ಟ್ ಹತ್ತಲಿಲ್ಲ ಅಂದ್ರೆ ಸಹಿತ ಅದರಲ್ಲಿ ಸಾಲ್ಟ್ ಕಂಟೆಂಟ್ ತುಂಬಾ ಜಾಸ್ತಿ ಇರ್ತೈತಿ. ಯಾವ ಫುಡ್ ಅಪ್ಪ ನಾವು ಒಟ್ಟ ಅವಾಯ್ಡ್ ಮಾಡಬೇಕು ಅಥವಾ ರಿಸ್ಟ್ರಿಕ್ಟ್ ಮಾಡ್ಬೇಕಂದ್ರೆ ಪಾಪಡ್ಸ್, ಪ್ಯಾಕ್ಡ್ ಸ್ನಾಕ್ಸ್, ಆಮೇಲೆ ಪಿಕಲ್ಸ್ ಮತ್ತೆ ನೂಡಲ್ಸ್. ನನ್ನೊಂದು ಪೇಷಂಟ್ ಹೇಳ್ತಾ ಇದ್ರು, ಹೊಟ್ಟೆ ಬ್ಲಡ್ ಪ್ರೆಷರ್ ಕಂಟ್ರೋಲೇ ಆಗ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾನು ನಾರ್ಮಲಿ ಊಟ ಮಾಡ್ತೀನಿ, ಬಟ್ 2 ದಿವಸಕ್ಕೆ 3 ದಿವಸಕ್ಕೆ ನೂಡಲ್ ಮಾಡ್ಕೋತೀನಿ, ಬಟ್ ನೂಡಲ್ ನಾ ಮನ್ಯಾಗ ಏನೂ ಹಾಕಂಗಿಲ್ಲ, ಬರೀ ನೀರ್ ಬಾಯ್ಲ್ ಮಾಡ್ತೀನಿ. ನೂಡಲ್ಸ್ ಹ್ಯಾಸ್ ಎ ವೆರಿ ಹೈ ಸಾಲ್ಟ್ ಕಂಟೆಂಟ್, ಇವೊಂದು ಇಟ್ ಡಸಂಟ್ ಟೇಸ್ಟ್ ಟು ಟಂಗ್. ಅದಕ್ಕೆ ಪ್ರೊಸೆಸ್ಡ್ ಫುಡ್ಸ್ ವಿ ಹ್ಯಾವ್ ಟು ಅವಾಯ್ಡ್, ಫ್ರೆಶ್ ಫುಡ್ಸ್ ವಿ ಹ್ಯಾವ್ ಟು ಈಟ್ ಟು ಅವಾಯ್ಡ್ ದಿಸ್ ಸಾಲ್ಟ್ ಬಾಂಬ್ ಇನ್ ಯುವರ್ ಡಯಟ್.